H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಯಾದಗಿರಿ ಜಿಲ್ಲೆಯ ರೈತರು ಹಾಗೂ ಕೃಷಿ ಕೂಲಿಕಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನೊಳಗೊಂಡ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಂಘದ ಮುಖಂಡರು, ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ಬೆಳೆಗಳು ಒಣಗುತ್ತಿದ್ದು ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೃಷಿ ಕೂಲಿಕಾರರು ಉದ್ಯೋಗದ ಕೊರತೆ ಎದುರಾಗಿದ್ದು ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನು ಪರಿಶೀಲಿಸಿ ಯಾದಗಿರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಬೆಳೆ ನಷ್ಟಕ್ಕೊಳಗಾದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವುದು ಸೇರಿದಂತೆ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಚನ್ನಪ್ಪ ಆನೆಗುಂದಿ, ಕೆಪಿಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಭೀಮರಾಯ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷ ಎಸ್ಎಂ ಸಾಗರ, ತಾಲೂಕು ಅಧ್ಯಕ್ಷ ತಿಮ್ಮಣ್ಣ ಜಹಾಂಗೀರದಾರ, ತಾಲೂಕು ಕಾರ್ಯದರ್ಶಿ ಭೀಮಣ್ಣ ಟಪೇದಾರ, ಸುರಪುರ ತಾಲೂಕು ಮುಖಂಡ ವೆಂಕೋಬ ದೊರೆ, ಮಲ್ಲಣ್ಣ ದೊರೆ, ಚನ್ನೂರ ಮಲ್ಲಣ್ಣ ಗೌಡ, ಮಾ ಪಾಟೀಲ್, ಮಹದೇವಪ್ಪ ಸೇರಿದಂತೆ ಸುರಪುರ, ಸಹಾಪುರ ಹಾಗೂ ವಡಗೇರ ತಾಲೂಕಿನ ಸಂಘದ ಪದಾಧಿಕಾರಿಗಳು ದನಕೂಲಿಗಾರರಿಗೆ ಆಶ್ರಯ ಮನೆಗಳನ್ನು ಕೊಡಲೇಬೇಕು. ಕರ್ನಾಟಕ ಕಾಂಗ್ರೆಸ್ ಸಂಘಕ್ಕೆ, ಕರ್ನಾಟಕ ಕಾಂಗ್ರೆಸ್ ಸಂಘಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಗಾರರಿಗೆ ಕೆಲಸ ಕೊಡಲೇಬೇಕು. ಕುಂಟದ ಪ್ರಯಾಣದ ನಾಳೆಯಿಂದ ಕೆಲಸ ಪ್ರಾರಂಭ ಆಗಲೇಬೇಕು. ಕೆಲಸ ಪಡೆದ ಕೂಲಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಲೇಬೇಕು. ಕೆಲಸ ಪಡೆದ ಕೂಲಿಗಳನ್ನು ಸಸ್ಪೆಂಡ್ ಮಾಡಲೇಬೇಕು. ದೇವನಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಕೂಲಿಗಾರರಿಗೆ ಕೆಲಸ ಕೊಡಲೇಬೇಕು. ದೇವನಹಳ್ಳಿ ಪಂಚಾಯತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಏತಕ್ಕಾಗಿ ಹೋರಾಟ? ಯಾದಗಿರಿ ಜಿಲ್ಲೆ ಬರಗಾಲ ಎಂದು ಘೋಷಣೆ ಮಾಡಲೇಬೇಕು. ರೈತರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ಲೇಬೇಕು. ರೈತರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ಲೇಬೇಕು. ಅನಾವೃಷ್ಟಿ ಎಂದು ಘೋಷಣೆ ಮಾಡಲೇಬೇಕು. ರೈತರ ಕಷ್ಟದಲ್ಲಿರುವ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು. ಎಲ್ಲರೂ ಸ್ವಲ್ಪ ಕೈ ಎತ್ತಿ ಹೇಳ್ರಣ. ಬೇಕೇ ಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಪ್ರಾಂತ ರೈತ ಸಂಘದ ಸರ್ಕಾರದಿಂದ ಏನೇನು ಪರಿಹಾರ ಇದೆ ಅದು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿಸ್ತೀವಿ. ಜೊತೆಗೆ ಈ ಡ್ಯಾಮ್ ಬಗ್ಗೆ ಸರ್ಕಾರದಿಂದ ತೀರ್ಮಾನ ಆಗ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿ ಸಮ್ಮೇಳನದಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಯಿತು. ಇದು ಸರ್ಕಾರ ಹಂತದಲ್ಲಿ ಡಿಸಿಷನ್ ಆಗುತ್ತೆ. ಡಿ.ಸಿ ಸರ್ ಮುಖಾಂತರ ಈಗಾಗಲೇ ಪ್ರಪೋಸಲ್ ಪ್ರಸ್ತಾವನೆ ಹೋಗಿದೆ. ಸೆಕೆಂಡ್, ನರೇಗಾ ಬಗ್ಗೆ ನಮಗೆ ಎಲ್ಲರಿಗೆ ಗೊತ್ತಿದೆ. 1 ಜುಲೈಯಿಂದ ನಮ್ಮ ರಾಜ್ಯದಲ್ಲಿ ಕೂಡ VBG ರಾಮ್ಜಿ ಚಾಲೂ ಆಗಿದೆ. ಅದರ ಬಗ್ಗೆ ಸ್ವಲ್ಪ ಹೊಸ ಗೈಡ್ಲೈನ್ಸ್ ಬರ್ತಾ ಇವೆ. ಇಲ್ಲಿವರೆಗೂ ಸ್ವಲ್ಪ ಕನ್ಫ್ಯೂಷನ್ ಇವೆ, ಟೆಕ್ನಿಕಲ್ ಸಮಸ್ಯೆಗಳು ಇವೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇವೆ. ನಮ್ಮಲ್ಲಿ ಸುಮಾರು 66 ಪಂಚಾಯತಿಗಳಲ್ಲಿ NMR ಜನರೇಟ್ ಆಗಿ ಕೆಲಸ ಚಾಲೂ ಆಗಿದೆ. ಇನ್ನೂ ಸ್ವಲ್ಪ ಈ 10-15 ಡೇಸಲ್ಲಿ 20 ತಾರೀಕುವರೆಗೂ ನಮ್ಮದು ಕ್ರಿಯಾ
ಕ್ರಿಯಾ ಯೋಜನೆ ರೆಡಿ ಮಾಡಲಿಕ್ಕೆ ಅವಕಾಶ ಇದೆ. ಕ್ರಿಯಾ ಯೋಜನೆ ರೆಡಿ ಮಾಡಿ ಆದಮೇಲೆ ಎಲ್ಲರಿಗೆ ಕೆಲಸ ಕೊಡ್ತಾರೆ. ಆಯಿತು. ಅದರ ಬಗ್ಗೆ ನರೇಗಾ ಅಲ್ಲಿ ಕೂಡ ಏನೇನು ಕಂಪ್ಲೇಂಟ್ ಇತ್ತು ಅವರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಕೆಲವೊಂದು ಪಿ ಡಿ ಒದು ಇಂಕ್ರಿಮೆಂಟ್ ಕಟ್ ಮಾಡಿಸಿದ್ದೀವಿ, ಕೆಲವೊಂದು ಒಂದು 200 ಫಾರ್ ಎಕ್ಸಾಂಪಲ್ ಸಸ್ಪೆನ್ಷನ್ ಆಯಿತು, ಆದಮೇಲೆ ಕೆಲವೊಂದು 15 ದಿವಸ ಸ್ಯಾಲರಿ ಕಟ್ ಮಾಡಿದ್ದೀವಿ. ಅದು ಎಲ್ಲ ಕ್ರಮ ಪಿ ಡಿ ಒ ಮೇಲೆ ಯಾರ್ಯಾರು ನರೇಗಾ ಅಲ್ಲಿ ಮುಂಚೆ ಕೆಲಸ ಕೊಟ್ಟಿಲ್ಲ ಅವರ ಮೇಲೆ ಕ್ರಮ ತಗೊಂಡಿದ್ದೀವಿ. ಆದಮೇಲೆ ಈ ಆಶ್ರಯ ಕಾಲೋನಿ ಬಗ್ಗೆ ಅದು ವಿಷಯ ನನ್ನ ಗಮನದಲ್ಲಿ ಮುಂಚೆ ಬಂದಿಲ್ಲ. ಅದು ಸರ್ವೆ ಬಗ್ಗೆ ಅದು ನಾನು ನೋಡ್ತೀನಿ. ಇಲ್ಲಿವರೆಗೂ ಗಮನದಲ್ಲಿ ಇದ್ದಿಲ್ಲ. ಸರ್ವೆ ಏನಾದರೂ ಇಶ್ಯೂ ಪೆಂಡಿಂಗ್ ಇದ್ದರೆ ಸರ್ ಜೊತೆ ಡಿ ಸಿ ಸಾಹೇಬ್ ಜೊತೆಗೆ ಚರ್ಚೆ ಮಾಡಿ ಬಗೆಹರಿಸ್ತೀವಿ. ಆದಮೇಲೆ JJM ಬಗ್ಗೆ, JJM ಅಲ್ಲಿ ಕೂಡ ಕಳಪೆ ಕಾಮಗಾರಿ ಆಗಿದೆ. ಅದರ ಬಗ್ಗೆ ಕೂಡ ಮುಖ್ಯಮಂತ್ರಿ ಮೀಟಿಂಗಲ್ಲಿ ಚರ್ಚೆ ಆಯಿತು. ಇಡೀ ರಾಜ್ಯದ್ದು ಸಮಸ್ಯೆ ಇದೆ, ನಮ್ಮ ಜಿಲ್ಲೆದು ಮಾತ್ರ ಸಮಸ್ಯೆ ಇಲ್ಲ. ಅದರಲ್ಲಿ ಕೂಡ ನಾವು ಈಗ ತಾಲೂಕಾವಾರು ಎಲ್ಲ ಕಾಂಟ್ರಾಕ್ಟರ್ಗೆ ಕರೆಸಿ ಇಂಜಿನಿಯರ್ ಜೊತೆಗೆ ಮೀಟಿಂಗ್ ಮಾಡಿ ಏನೇನು ನಮ್ಮದು ಸಮಸ್ಯೆಗಳು ಇವೆ, CC ರೋಡ್ ರಿಸ್ಟೋರೇಷನ್ ಆಗಿಲ್ಲ, ಈ ಚರಂಡಿ ಒಳಗಡೆ ಪೈಪ್ಲೈನ್ ಹೋಗ್ತಾ ಇದೆ, ಡೆಪ್ತ್ ಸರಿ ಇಲ್ಲ, ಏನೇನು ಸಮಸ್ಯೆಗಳು ಇವೆ ಎಲ್ಲ ಪಟ್ಟಿ ಮಾಡಿಕೊಂಡು ಕಾಂಟ್ರಾಕ್ಟರ್ಗೆ